ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತು ಮಾರ್ಕೆಟ್ ಹಾಲಿಡೇ ಇತ್ತು, ಆದರೂ ಕೂಡ 1 ಗಂಟೆ ಒಂದು ಸ್ಪೆಷಲ್ ಸೆಷನ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಆ ಒಂದು ಸೆಷನ್ ಮುಹೂರ್ತ್ ಟ್ರೇಡಿಂಗ್ ಆಗಿರುತ್ತೆ. ಆ 1 ಗಂಟೆಯ ಸ್ಪೆಷಲ್ ಟ್ರೇಡಿಂಗ್ ಸೆಷನ್ನಲ್ಲಿ ನಿಫ್ಟಿ 25 ಪಾಯಿಂಟ್ಗಳಷ್ಟು ಗೇನ್ ಆಗಿದೆ. ಒಂದು ಫ್ಲಾಟ್ ಟ್ರೇಡಿಂಗ್ ಅಂತಲೇ ಕನ್ಸಿಡರ್ ಆಗುತ್ತೆ. ಬಟ್ 1 ಗಂಟೆ ಸೆಷನ್ನಲ್ಲಿ ನಿಫ್ಟಿ ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಸೆನ್ಸೆಕ್ಸ್ನಲ್ಲಿ ಕೂಡ 63 ಪಾಯಿಂಟ್ಗಳಷ್ಟು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಸ್ವಲ್ಪ ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. 26 ಪಾಯಿಂಟ್ಗಳ ಕರೆಕ್ಷನ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇದೆ. ಈ ಒಂದು ಮೊಮೆಂಟಮ್ ಸಸ್ಟೈನ್ ಆದರೆ ಇದೇ ವಾರದಲ್ಲಿ ನಿಫ್ಟಿ 26,000 ಲೆವೆಲ್ಸ್ ಅನ್ನು ಕೂಡ ರೀಚ್ ಮಾಡ್ಬೋದು. ಹಾಗೆ ಒಂದು ಸ್ಟ್ರಾಂಗ್ ರ್ಯಾಲಿ ಇದ್ದಾಗ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ನ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇರುತ್ತೆ. ಹೈಯರ್ ಲೆವೆಲ್ನಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ಸ್ ಕೂಡ ಬರ್ಬೋದು. ಇವತ್ತು ಕೂಡ ನಿಫ್ಟಿ 25,900 ಅರೌಂಡಲ್ಲಿ ಓಪನ್ ಆಯಿತು. ಆ ಒಂದು ಲೆವೆಲ್ನ ಮೇಲ್ಗಡೆ ಸಸ್ಟೈನ್ ಆಗಲಿಲ್ಲ. ಆ ಒಂದು ಲೆವೆಲ್ನಿಂದ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. 25,900 ಒಂದು ಮೇಜರ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡ್ತಿದೆ. 1 ಗಂಟೆಯ ಸೆಷನ್ನಲ್ಲಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಸಿಪ್ಲಾ ಇವತ್ತು ಟಾಪ್ ಗೇನರ್ ಆಗಿತ್ತು. 1.5% ಜಂಪ್ ಸಿಪ್ಲಾ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬಜಾಜ್ ಫಿನ್ಸರ್ ಕೂಡ 1.5% ಅರೌಂಡಲ್ಲಿ ಗೇನ್ ಆಯಿತು. ಆಕ್ಸಿಸ್ ಬ್ಯಾಂಕಲ್ಲಿ ಕೂಡ 1% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇನ್ಫೋಸಿಸ್ ಕೂಡ ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಇನ್ಫೋಸಿಸ್ನ ಮ್ಯಾನೇಜ್ಮೆಂಟ್ ಬೈಬ್ಯಾಕ್ಗೆ ರೆಕಾರ್ಡ್ ಡೇಟನ್ನು ಫಿಕ್ಸ್ ಮಾಡಿದಾಗ ಸ್ಟಾಕ್ನಲ್ಲಿ ಒಂದು ಪಾಸಿಟಿವ್ ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬೈಬ್ಯಾಕ್ ಪ್ರೈಸ್ ₹1,800 ಆಗಿರೋದ್ರಿಂದ ಇನ್ಫೋಸಿಸ್ ಕೂಡ ಸ್ಲೋ ಆಗಿ ಪಾಸಿಟಿವ್ ಟ್ರೆಂಡ್ನಲ್ಲಿ ಟ್ರೇಡ್ ಆಗುತ್ತೆ. JSW ಸ್ಟೀಲ್ ಕೂಡ ಇವತ್ತು ಪಾಸಿಟಿವ್ ಆಗಿ ಕ್ಲೋಸ್ ಆಯಿತು. ಟಾಪ್ ಲೂಸರ್ ಲಿಸ್ಟ್ನಲ್ಲಿ ಕೆಲವೊಂದಿಷ್ಟು ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳೇ ನೋಡೋದಕ್ಕೆ ಸಿಕ್ಕಿದೆ. ಅದೇ ರೀಸನ್ನಿಂದ ಬ್ಯಾಂಕ್ ನಿಫ್ಟಿ ನೆಗೆಟಿವ್ ಆಗಿ ಟ್ರೇಡ್ ಆಯಿತು. ಕೋಟಕ್ ಮಹೀಂದ್ರಾ ಬ್ಯಾಂಕ್, ICICI ಬ್ಯಾಂಕ್ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. HCL ಟೆಕ್, ಮ್ಯಾಕ್ಸ್ ಹೆಲ್ತ್ ಕೇರ್ ಹಾಗೆ ಏಷ್ಯನ್ ಪೇಂಟ್ಸ್ ಕೂಡ ಇವತ್ತು ನೆಗೆಟಿವ್ ಆಗಿ ಟ್ರೇಡ್ ಆಯಿತು. ಮಾರ್ಗನ್ ಸ್ಟ್ಯಾನ್ಲಿಯ ರಿದಮ್ ದೇಸಾಯಿ ಅವರು ಮುಂದಿನ 12 ತಿಂಗಳಲ್ಲಿ ಅಂದರೆ 1 ವರ್ಷದಲ್ಲಿ ಭಾರತದ ನಾಮಿನಲ್ ಗ್ರೋತ್ 11% ಅರೌಂಡಲ್ಲಿ ಇರುತ್ತೆ ಅಂತ ಅವರು ಪ್ರಿಡಿಕ್ಟ್ ಮಾಡಿದ್ದಾರೆ. ಈ ನಾಮಿನಲ್ ಗ್ರೋತ್ ಅಂದಾಗ ಇನ್ಫ್ಲೇಷನ್ ಅನ್ನ ಬಿಟ್ಟು ಏನು ಗ್ರೋತ್ ಇರುತ್ತೆ ಅದರ ಬಗ್ಗೆ ಫೋರ್ಕಾಸ್ಟ್ ಆಗಿದೆ. 3% ಅರೌಂಡಲ್ಲಿ ಇನ್ಫ್ಲೇಷನ್ ನೋಡೋದಕ್ಕೆ ಸಿಕ್ಕಿದ್ರೆ ಭಾರತದ GDP ಅರೌಂಡ್ 8% ಅರೌಂಡಲ್ಲಿ ಇರ್ಬೋದು ಅನ್ನೋದು ಮಾರ್ಗನ್ ಸ್ಟ್ಯಾನ್ಲಿಯ ರಿದಮ್ ದೇಸಾಯಿ ಅವರ ವ್ಯೂ ಆಗಿರುತ್ತೆ. ಇದಕ್ಕೆ ರೀಸನ್ ಗೌರ್ಮೆಂಟ್ ಕೊಟ್ಟಂತ ಕೆಲವೊಂದಿಷ್ಟು ಬೆನಿಫಿಟ್ಸ್ ಆಗಿರುತ್ತೆ. ಅದು ಇನ್ಕಮ್ ಟ್ಯಾಕ್ಸ್ ಕಟ್ ಆಗಿರ್ಬೋದು ಅಥವಾ ರೀಸೆಂಟ್ ಆಗಿ ಮಾಡಿದಂಥ GST ರೆವಲ್ಯೂಷನ್ ಆಗಿರ್ಬೋದು. ಅದರ ಜೊತೆಯಲ್ಲಿ RBI ಕೆಲವೊಂದಿಷ್ಟು ರೇಟ್ ಕಟ್ಸ್ಗಳನ್ನು ಮಾಡಿದ್ರೆ ಖಂಡಿತವಾಗ್ಲೂ ಈ ಒಂದು ಮೊಮೆಂಟಮ್ ಸಸ್ಟೈನ್ ಆಗುತ್ತೆ ಅನ್ನೋದು ಅವರ ವ್ಯೂ ಆಗಿರುತ್ತೆ. ಕಳೆದ ದೀಪಾವಳಿಯಿಂದ ಈ ದೀಪಾವಳಿ ನಾವು ಮಾರ್ಕೆಟ್ಸನ್ನು ಅಬ್ಸರ್ವ್ ಮಾಡಿದಾಗ ಅಷ್ಟೊಂದು ಸ್ಟ್ರಾಂಗ್ ರಿಟರ್ನ್ಸ್ ಇನ್ವೆಸ್ಟರ್ಸ್ಗಳಿಗೆ ಜನರೇಟ್ ಆಗಿಲ್ಲ. ಬಟ್ ಇದೇ ರೀತಿಯಲ್ಲಿ ಮಾರ್ಕೆಟ್ ಸೈಡ್ ವೇಸ್ನಲ್ಲೇ ಇರೋದಿಲ್ಲ, ಒಂದು ರ್ಯಾಲಿಯ ಎಕ್ಸ್ಪೆಕ್ಟೇಷನ್ ಕೂಡ ಇರುತ್ತೆ. ಒಂದು ಕರೆಕ್ಷನ್ ಕೂಡ ಬರ್ಬೋದು. ಬಟ್ ಕರೆಕ್ಷನ್ ಬಂದಾಗ ಮಾರ್ಕೆಟ್ ಅದೇ ಪೇಸ್ನಲ್ಲಿ ಮತ್ತೆ ಗೇನ್ ಕೂಡ ಆಗುತ್ತೆ. ಆ ಒಂದು ಕರೆಕ್ಷನ್ನ ಲಾಭವನ್ನು ತಗೊಂಡು ನಾವು ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗಬೇಕಾಗತ್ತೆ. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ನ ಆಂಧ್ರ ಪ್ರದೇಶ್ ಫೆಸಿಲಿಟಿನಲ್ಲಿ USFDA ಕಡೆಯಿಂದ ಇನ್ಸ್ಪೆಕ್ಷನ್ಸ್ ಆಗಿದೆ. ಈ ಒಂದು ಇನ್ಸ್ಪೆಕ್ಷನ್ನಲ್ಲಿ ಕೆಲವೊಂದಿಷ್ಟು ಆಬ್ಜೆಕ್ಷನೇಬಲ್ ಕಂಡೀಷನ್ಸ್ನ ಬಗ್ಗೆ USFDA ವಾರ್ನಿಂಗ್ಸ್ ಅನ್ನ ಕೊಟ್ಟಿದ್ದಾರೆ. ಬಟ್ ಈ ಒಂದು ಕಂಡೀಷನ್ಸ್ ಏನಿದೆ ಅಷ್ಟೊಂದು ಥ್ರೆಟನಿಂಗ್ ಅಲ್ಲ, ಅಂದರೆ ಅಷ್ಟೇನು ಪ್ರಾಬ್ಲಮ್ ಬಿಸ್ನೆಸ್ನ ಮೇಲೆ ತರೋದಿಲ್ಲ. ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇವರ ಒಂದು ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಇದೆ, ಅದನ್ನು ಕಂಪನಿ ಸರಿ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಬಟ್ ಈ ರೀತಿಯಲ್ಲಿ USFDA ಕಡೆಯಿಂದ ಕೆಲವೊಂದಿಷ್ಟು ನೋಟಿಫಿಕೇಶನ್ಸ್ ಬಂದಾಗ ಸ್ಟಾಕ್ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿ ಟ್ರೇಡ್ ಆಗ್ಬೋದು. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಕಳೆದ 5 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಗುರುವಾರ ನೋಡಬೇಕಾಗುತ್ತೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಯಾವ ರೀತಿಯಲ್ಲಿ ಟ್ರೇಡ್ ಆಗುತ್ತೆ ಅಂತ. ನಾಳೆ ಬುಧವಾರ ಮಾರ್ಕೆಟ್ ಹಾಲಿಡೇ ಇರುತ್ತೆ, ಯಾವುದೇ ರೀತಿಯ ಟ್ರೇಡಿಂಗ್ ಮಾರ್ಕೆಟ್ನಲ್ಲಿ ಆಗೋದಿಲ್ಲ. ರೀಸೆಂಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಂಥ ಕಂಪನಿ ಜೈನ್ ರಿಸೋರ್ಸಸ್ ತಮ್ಮ Q1 ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಈಗ ಎಲ್ಲ ಕಂಪನಿಗಳು Q2 ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಿದ್ದಾರೆ. ಬಟ್ ಈ ಕಂಪನಿ ರೀಸೆಂಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿರೋದ್ರಿಂದ ಅವ್ರು ಇನ್ನೂ ಕೂಡ ತಮ್ಮ Q1 ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿರಲಿಲ್ಲ. ಈಗ ಆ ಒಂದು ರಿಸಲ್ಟ್ ಡಿಕ್ಲೇರ್ ಆಗಿದೆ. ರೆವೆನ್ಯೂಸ್ ಆಲ್ಮೋಸ್ಟ್ ಇಯರ್ ಆನ್ ಇಯರ್ ಫ್ಲಾಟ್ ಆಗಿ ಡಿಕ್ಲೇರ್ ಆಗಿದೆ. ಪ್ರಾಫಿಟ್ಸ್ ಸ್ವಲ್ಪ ಮಟ್ಟಿಗೆ ಫಾಲ್ ಆಗಿದೆ. ಅಷ್ಟೇನು ಸ್ಟ್ರಾಂಗ್ ರಿಸಲ್ಟ್ ಜೈನ್ ರಿಸೋರ್ಸ್ನ ಕಡೆಯಿಂದ ಡಿಕ್ಲೇರ್ ಆಗ್ತಿಲ್ಲ. ಒಂದು ಸ್ಟ್ರಾಂಗ್ ಲಿಸ್ಟಿಂಗ್ ಈ ಒಂದು ಕಂಪನಿಯಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಲಿಸ್ಟಿಂಗ್ ಪ್ರೈಸ್ನಿಂದ 37% ಪ್ರೀಮಿಯಂನೊಂದಿಗೆ ಸ್ಟಾಕ್ ಲಿಸ್ಟ್ ಆಗಿತ್ತು. ಅಲ್ಲಿಂದ ಸ್ಟ್ರಾಂಗ್ ಮೊಮೆಂಟಮ್ ಸ್ಟಾಕ್ನಲ್ಲಿ ಸಸ್ಟೈನ್ ಆಗಿದೆ. ಈ ಒಂದು ರಿಸಲ್ಟ್ನ ನಂತರ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬರುವಂಥ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇರುತ್ತೆ. ಬಟ್ ಮ್ಯಾನೇಜ್ಮೆಂಟ್ ಕಮೆಂಟ್ರಿ ಸ್ಟ್ರಾಂಗ್ ಆಗಿ ಬಂದಿದ್ರೆ ಸ್ಟಾಕ್ ಈ ಲೆವೆಲ್ನಿಂದ ಕೂಡ ಗೇನ್ ಆಗುವಂಥ ಪಾಸಿಬಿಲಿಟೀಸ್ ಇದೆ. ಅರ್ನಿಂಗ್ ಸೀಸನ್ ಕಂಟಿನ್ಯೂ ಆಗುತ್ತೆ. 23 ಅಕ್ಟೋಬರ್ ಗುರುವಾರ 12 ಕಂಪನಿಗಳು ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಾರೆ. ಅದರಲ್ಲಿ HUL ಲಾರಸ್ ಲ್ಯಾಬ್ನ ರಿಸಲ್ಟ್ಸ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. 24 ಅಕ್ಟೋಬರ್ ಶುಕ್ರವಾರ ಕೂಡ 24 ಕಂಪನಿಗಳ ರಿಸಲ್ಟ್ಸ್ ನೋಡೋದಕ್ಕೆ ಸಿಗುತ್ತೆ. SBI ಲೈಫ್ ಇನ್ಶೂರೆನ್ಸ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್, ಕೋಫೋರ್ಜ್, ITC ಹೋಟೆಲ್ಸ್ ಮೇಜರ್ ಆಗಿ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಎಲ್ಲ ಅರ್ನಿಂಗ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ನಿಫ್ಟಿ 50 ಕಂಪನಿಗಳು ಯಾವ ರೀತಿಯ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಾರೆ ಅದರ ಬೇಸಿಸ್ ಮೇಲೆ ಇಂಡೆಕ್ಸ್ನ ಮೊಮೆಂಟಮ್ ಕೂಡ ಡಿಸೈಡ್ ಆಗುತ್ತೆ. LTI ಮೈಂಟ್ರಿನ ಬೋರ್ಡ್ ಆಫ್ ಡೈರೆಕ್ಟರ್
ಹಾಗೆಯೇ AI ಸರ್ವಿಸಸ್ನ ಪ್ರೆಸಿಡೆಂಟ್ ತಮ್ಮ ಪೊಸಿಷನ್ಗೆ ರೆಸಿಗ್ನೇಷನ್ ಕೊಟ್ಟಿದ್ದಾರೆ. ಅಕ್ಟೋಬರ್ 31 ಇವರ ಲಾಸ್ಟ್ ವರ್ಕಿಂಗ್ ಡೇ ಆಗಿರುತ್ತೆ. ಸೊ ಹೊಸ ಒಂದು ಆಪರ್ಚುನಿಟಿಯನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ತಮ್ಮ ಈಗಿನ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ಬೋರ್ಡ್ ಮೆಂಬರ್ ತಮ್ಮ ಪೊಸಿಷನ್ಗೆ ರೆಸಿಗ್ನೇಷನ್ ಕೊಟ್ಟಾಗ ಸ್ಟಾಕ್ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ರಿಯಾಕ್ಷನ್ ಕೊಡಬಹುದು. ಬಟ್ ಅವರು ಹೊಸ ಆಪರ್ಚುನಿಟಿಯನ್ನು ಹುಡುಕೊಂಡು ರೆಸಿಗ್ನೇಷನ್ ಕೊಡ್ತಿದ್ದಾರೆ ಅಂದಾಗ ಅಷ್ಟಾಗಿ ನೆಗೆಟಿವಿಟಿ ಇರೋದಿಲ್ಲ. ಅವರು ಕಂಪನಿಯ ಬಗ್ಗೆ ಏನಾದರೂ ಕಂಪ್ಲೇಂಟ್ಸ್ ಅನ್ನ ಮಾಡಿ ತಮ್ಮ ಪೊಸಿಷನ್ಗೆ ರೆಸಿಗ್ನೇಷನ್ ಕೊಟ್ಟರೆ ಆಗ ಸ್ಟಾಕ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಬಹುದು. ಸೊ LTI ಮೈಂಟ್ರಿ ಕೂಡ ಅಷ್ಟೇ ರಿಸಲ್ಟ್ನ ನಂತರ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. RRP ಸೆಮಿಕಂಡಕ್ಟರ್ ಲಿಮಿಟೆಡ್ ಅನ್ನುವಂಥ ಕಂಪನಿ 2024 ಏಪ್ರಿಲ್ನ ಅರೌಂಡಲ್ಲಿ ₹15 ಪ್ರೈಸ್ನಲ್ಲಿ ಟ್ರೇಡ್ ಆಗ್ತಿತ್ತು. ಸೊ 1.5 ವರ್ಷದ ಟೈಮ್ನಲ್ಲಿ ಈ ಒಂದು ಸ್ಟಾಕ್ ಸ್ಟ್ರಾಂಗ್ ಆಗಿ ಗೇನ್ ಆಗಿದೆ. ಸೊ 9,292 ಲೆವೆಲಲ್ಲಿ ಈಗ RRP ಸೆಮಿಕಂಡಕ್ಟರ್ ಟ್ರೇಡ್ ಆಗ್ತದೆ. ಸೊ ತುಂಬ ಜನಕ್ಕೆ ಈ ಒಂದು ಸ್ಟಾಕ್ನ ಬಗ್ಗೆ ಗೊತ್ತಿರಲಿಲ್ಲ. ಎಸ್ಪೆಷಲಿ ನನಗೂ ಕೂಡ ಈ ಒಂದು ಸ್ಟಾಕ್ ಈ ರೀತಿಯಲ್ಲಿ ಟ್ರೇಡ್ ಆಗ್ತದೆ ಅನ್ನುವಂಥ ಐಡಿಯಾ ಇರಲಿಲ್ಲ. ಬಟ್ ಈಗ BSE ಇನ್ವೆಸ್ಟರ್ಸ್ಗಳಿಗೆ ಕಾಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಟಾಕ್ ಏನಿದೆ ESM ಫ್ರೇಮ್ ವರ್ಕ್ಗೆ ಆ್ಯಡ್ ಆಗಿದೆ. ಅಂದರೆ BSE ಸ್ಟ್ರಾಂಗ್ ಆಗಿ ಈ ಒಂದು ಸ್ಟಾಕ್ ಅನ್ನ ಮಾನಿಟರ್ ಮಾಡ್ತಾರೆ. ಸೊ ಈ ಒಂದು ಕಂಪನಿಯಲ್ಲಿ ಸ್ಪೆಕ್ಯುಲೇಟಿವ್ ಟ್ರೇಡಿಂಗ್ ಆಗಿದೆ. ಅಂದರೆ ಆಪರೇಟರ್ಸ್ ಆಗಿರ್ಬೋದು ಅಥವಾ ಪ್ರಮೋಟರ್ಸ್ ಯಾವುದೋ ಒಂದು ನ್ಯೂಸ್ ಬೇಸಿಸ್ ಮೇಲೆ ಅಥವಾ ಇನ್ಸೈಡರ್ನ ಮೂಲಕ ಟ್ರೇಡಿಂಗ್ ಅನ್ನು ಮಾಡಿರುವಂಥ ಚಾನ್ಸಸ್ ಇರುತ್ತೆ. ಸೊ ಈಗ ESM ಫ್ರೇಮ್ವರ್ಕ್ಗೆ ಆ್ಯಡ್ ಆಗಿರೋದ್ರಿಂದ ಈ ಒಂದು ಸ್ಟಾಕ್ ಅನ್ನ ಡೆಲಿವರಿನಲ್ಲಿ ತಗೋಬೇಕಾಗುತ್ತೆ. ಸೊ ಇಂಟ್ರಾಡೇ ಟ್ರೇಡಿಂಗ್ ಪಾಸಿಬಲ್ ಇರೋದಿಲ್ಲ. ಮೇ ಬಿ ಈ ಒಂದು ನ್ಯೂಸ್ನಿಂದ ಗುರುವಾರದಿಂದ ಲೋವರ್ ಸರ್ಕ್ಯೂಟ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯ ವೊಲಟೈಲ್ ಸ್ಟಾಕ್ಗಳಲ್ಲಿ ಟ್ರೇಡಿಂಗ್ ಅನ್ನು ಮಾಡುವಾಗ ಈ ರೀತಿಯ ರಿಸ್ಕ್ ಇದ್ದೇ ಇರುತ್ತೆ. ಹಾಗೆ ಈಗ ನ್ಯೂಸ್ ಬಂದಿದೆ, ಸ್ಟಾಕ್ನಲ್ಲಿ ಲೋವರ್ ಸರ್ಕ್ಯೂಟ್ ಇರುತ್ತೆ ಅಂತ ಬೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ತುಂಬಾನೇ ಸ್ಪೆಕ್ಯುಲೇಟಿವ್ ಟ್ರೇಡಿಂಗ್ ಈ ರೀತಿಯ ಕಂಪನಿಗಳಲ್ಲಿ ಆಗ್ತಿರುತ್ತೆ. ಸೊ ಸೆಮಿಕಂಡಕ್ಟರ್ ಬಿಸ್ನೆಸ್ ಅನ್ನ ಬೇಸ್ ಆಗಿ ಇಟ್ಕೊಂಡು ಕಂಪನಿ ನ್ಯೂಸ್ಗಳನ್ನು ಕ್ರಿಯೇಟ್ ಮಾಡಿರ್ಬೋದು. ಸೊ ಕಂಪನಿ ಇದ್ರ ಬಗ್ಗೆ ಈಗ ಕ್ಲಾರಿಫಿಕೇಶನ್ಸ್ ಅನ್ನು ಕೂಡ ಕೊಡಬೇಕಾಗಿ ಬರ್ಬೋದು. ಮಿಡ್ವೆಸ್ಟ್ IPOನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಮಟ್ಟಿಗೆ ಫಾಲ್ ಆಗಿದೆ. ಬಟ್ ಸ್ಟಿಲ್ 9% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಕಾಣಿಸ್ತದೆ. ಪ್ರತಿ ಲಾಟ್ನ ಮೇಲೆ ₹1,300ವರೆಗೂ ಪ್ರಾಫಿಟ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.